ನಮಸ್ತೆ ಎವ್ರಿವನ್. ಒನ್ಸ್ ಅಗೇನ್ ವೆಲ್ಕಮ್ ಟು ಈ ಪಾಠದ ಮನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ರಿಲೇಟಿವ್ ಪ್ರೊನೌನ್ಸ್ ಅಲ್ಲಿ ಹೂ, ಹೂಮ್ ಮತ್ತೆ ಹೂಸ್ ಇವುಗಳ ಯೂಸೇಜ್ ಅನ್ನ ತಿಳ್ಕೊಂಡಿದ್ವಿ. ಇವತ್ತು ವಿಚ್, ವಾಟ್ ಮತ್ತೆ ದ್ಯಾಟ್ ಈ ರಿಲೇಟಿವ್ ಪ್ರೊನೌನ್ಸ್ ಅನ್ನ ಸೆಂಟೆನ್ಸಸ್ ಅಲ್ಲಿ ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ವಿಚ್ is a relative pronoun that is used to refer to a thing or an animal and also to relate to a phrase, clause and sentence. Who, whom ಮತ್ತೆ whose ಈ ಪ್ರೊನೌನ್ಸ್ ಅನ್ನ ಕೇವಲ ವ್ಯಕ್ತಿಗಳಿಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ. ಆದ್ರೆ ವಿಚ್ ಈ ಪ್ರೊನೌನ್ ಅನ್ನ ನಾವು ಥಿಂಗ್ಸ್ ಜೊತೆಗೆ, ಅನಿಮಲ್ಸ್ ಜೊತೆಗೆ, ಹಾಗೆ ಫ್ರೇಸಸ್, ಕ್ಲಾಸಸ್ ಅಥವಾ ಸೆಂಟೆನ್ಸಸ್ ಅನ್ನ ರಿಲೇಟ್ ಮಾಡ್ಲಿಕ್ಕೆ ಈ ಪ್ರೊನೌನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಮೊದಲು ವಿಚ್ ಅನ್ನೋ ಪ್ರೊನೌನ್ ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಕಂಜಂಕ್ಷನ್ ತರ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡಿ. ಫಸ್ಟ್ ಸೆಂಟೆನ್ಸ್, ಫ್ಲವರ್ಸ್ ಗ್ರೋ ಇನ್ ಅವರ್ ಗಾರ್ಡನ್, ದೇ ಆರ್ ನಾಟ್ ಫಾರ್ ಸೇಲ್. ಇಲ್ಲಿ ಎರಡು ಸೆಂಟೆನ್ಸಸ್ ಇದೆ. ದೇ ಅನ್ನೋ ಪ್ರೊನೌನ್ ಫ್ಲವರ್ಸ್ ಅನ್ನ ರಿಪ್ಲೇಸ್ ಮಾಡ್ತಾ ಇದೆ. ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಈ ಪ್ರೊನೌನ್ ಬದಲಾಗಿ ಇಲ್ಲಿ ವಿಚ್ ಅನ್ನೋ ಪ್ರೊನೌನ್ ಯೂಸ್ ಆಗಿದೆ. ದ ಫ್ಲವರ್ಸ್ ವಿಚ್ ಗ್ರೋ ಇನ್ ಅವರ್ ಗಾರ್ಡನ್ ಆರ್ ನಾಟ್ ಫಾರ್ ಸೇಲ್. ಯಾವ ಹೂವುಗಳು ನಮ್ಮ ಗಾರ್ಡನ್ ನಲ್ಲಿ ಬೆಳೆಯುತ್ತೋ ಅವುಗಳು ಮಾರಾಟಕ್ಕಿಲ್ಲ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಸೆಕೆಂಡ್ ಒನ್, ದ ಮೂಮೆಂಟ್ ಈಸ್ ಲಾಸ್ಟ್, ಇಟ್ ಈಸ್ ಲಾಸ್ಟ್ ಫಾರ್ ಎವರ್. ಈ ಸೆಂಟೆನ್ಸ್ ಅಲ್ಲಿ ಈ ಮೂಮೆಂಟ್ ಅನ್ನೋ ಒಂದು ನೌನ್ ಅನ್ನ ಇಟ್ ಅನ್ನೋ ಪ್ರೊನೌನ್ ರಿಪ್ಲೇಸ್ ಮಾಡ್ತಾ ಇದೆ. ಈ ಎರಡು ಸೆಂಟೆನ್ಸಸ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಇಲ್ಲಿ ಇಟ್ ಅನ್ನೋ ಪ್ರೊನೌನ್ ಬದಲಾಗಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ದ ಮೂಮೆಂಟ್ ವಿಚ್ ಈಸ್ ಲಾಸ್ಟ್ ಫಾರ್ ಎವರ್ ಅಂದ್ರೆ ಯಾವ ಕ್ಷಣ ಕಳೆದು ಹೋಗಿರುತ್ತೋ ಅದು ಶಾಶ್ವತವಾಗಿ ಕಳೆದು ಹೋಗಿರುತ್ತೆ. ಅಂದ್ರೆ ಕಳೆದು ಹೋದ ಕ್ಷಣಗಳು ಯಾವತ್ತೂ ಮತ್ತೆ ಮರಳಿ ಬರೋದಿಲ್ಲ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ದ ಮೂಮೆಂಟ್ ವಿಚ್ ಈಸ್ ಲಾಸ್ಟ್ ಫಾರ್ ಎವರ್. ನೆಕ್ಸ್ಟ್, ದ ಪೆನ್ ವಿಚ್ ಯು ಹ್ಯಾವ್ ಈಸ್ ಮೈನ್. ಈ ಸೆಂಟೆನ್ಸ್ ಅಲ್ಲಿ ವಿಚ್ ಯು ಹ್ಯಾವ್ ಅನ್ನೋದು ಒಂದು ಕ್ಲಾಸ್ ಆಗಿದೆ. ಇದು ದ ಪೆನ್ ಈಸ್ ಮೈನ್ ಅನ್ನೋ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ದ ಪೆನ್ ಈಸ್ ಮೈನ್ ಅಂತ ಹೇಳಿದಾಗ ಯಾವ ಪೆನ್ ನನ್ನದು ಅನ್ನೋದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಲ್ಲಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಆ ಪೆನ್ಗೆ ರಿಲೇಟೆಡ್ ಆಗಿ ಇಲ್ಲಿ ಪೆನ್ ಆಂಟಿಸಿಡೆಂಟ್ ಆಗಿದೆ. ನೆಕ್ಸ್ಟ್, ದಿಸ್ ಈಸ್ ದ ಡಾಗ್ ವಿಚ್ ಬಿಟ್ ಮೈ ಫ್ರೆಂಡ್. ವಿಚ್ ಬಿಟ್ ಮೈ ಫ್ರೆಂಡ್ ಡಿಪೆಂಡೆಂಟ್ ಕ್ಲಾಸ್. ದಿಸ್ ಈಸ್ ದ ಡಾಗ್ ಇಂಡಿಪೆಂಡೆಂಟ್ ಕ್ಲಾಸ್. ನಾವು ದಿಸ್ ಈಸ್ ದ ಡಾಗ್ ಅಂತ ಹೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಸಿಗೋದಿಲ್ಲ. ಹಾಗಾಗಿ ಆ ಡಾಗ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಇಲ್ಲಿ ಯೂಸ್ ಆಗಿದೆ. ಇಲ್ಲಿ ಡಾಗ್ ಆಂಟಿಸಿಡೆಂಟ್ ಆಗಿದೆ. ಥರ್ಡ್ ಒನ್, ದ ರೆಡ್ ಶರ್ಟ್ ವಿಚ್ ಯು ಬಾಟ್ ಫಾರ್ ಮೀ ಈಸ್ ಡ್ಯಾಮೇಜ್ಡ್. ಪರ್ಟಿಕ್ಯುಲರ್ಲಿ ಯಾವ ಶರ್ಟ್ ಅನ್ನ ನೀನು ತಂದಿದ್ಯಲ್ಲ ಆ ಶರ್ಟ್ ಡ್ಯಾಮೇಜ್ ಆಗಿದೆ ಅನ್ನೋದು ಇದರ ಅರ್ಥ. ಸೊ ಶರ್ಟ್ ಅನ್ನೋ ಒಂದು ವಸ್ತುವಿನ ಬದಲಾಗಿ ಇಲ್ಲಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಶರ್ಟ್ ಅನ್ನೋದು ಇಲ್ಲಿ ಆಂಟಿಸಿಡೆಂಟ್ ಆಗಿದೆ. ಹಾಗೆ ನೆಕ್ಸ್ಟ್ ಒನ್, ರಿಚರ್ಡ್ ಸೆಡ್ ಹಿಸ್ ಮದರ್ ವಾಸ್ ಇಲ್ ವಿಚ್ ಈಸ್ ಅ ಲೈ. ನೋಡಿ, ಫಸ್ಟ್ ಸೆಂಟೆನ್ಸ್ ಅಲ್ಲಿ ವಿಚ್ ಅನ್ನೋ ಈ ರಿಲೇಟಿವ್ ಪ್ರೊನೌನ್ ಒಂದು ವಸ್ತುವಿಗೆ ರಿಲೇಟೆಡ್ ಆಗಿ ಯೂಸ್ ಆಗಿತ್ತು. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಒಂದು ಆನಿಮಲ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿತ್ತು. ಥರ್ಡ್ ಸೆಂಟೆನ್ಸ್ ಅಲ್ಲಿ ಒಂದು ಇಡೀ ಫ್ರೇಸ್ಗೆ ರಿಲೇಟೆಡ್ ಆಗಿ ವಿಚ್ ಯೂಸ್ ಆಗಿತ್ತು. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ರಿಚರ್ಡ್ ಸೆಡ್ ಹಿಸ್ ಮದರ್ ವಾಸ್ ಇಲ್ ಈ ಇಡೀ ಸೆಂಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಲ್ಲಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಇದರ ಅರ್ಥ ಏನು ಅಂದ್ರೆ, ರಿಚರ್ಡ್ ಅವನ ತಾಯಿ ಕಾಯಿಲೆ ಬಿದ್ದಿದ್ದಾರೆ ಅಂತ ಹೇಳಿದ್ದ, ಅದು ಒಂದು ಸುಳ್ಳು. ಯಾವುದು ಸುಳ್ಳು? ರಿಚರ್ಡ್ ಸುಳ್ಳಲ್ಲ, ಅವನ ತಾಯಿ ಸುಳ್ಳಲ್ಲ, ಆದ್ರೆ ಅವನು ಹೇಳಿದ್ದನಲ್ಲ ಈ ಕಂಪ್ಲೀಟ್ ಸೆಂಟೆನ್ಸ್ ಸುಳ್ಳು ಅಂತ ಹೇಳಲಿಕ್ಕೆ ಇಲ್ಲಿ ವಿಚ್ ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಇದು ಯಾರಿಗೆ ರಿಲೇಟೆಡ್ ಆಗಿದೆ? ಈ ಇಡೀ ಸೆಂಟೆನ್ಸ್ಗೆ ರಿಲೇಟೆಡ್ ಆಗಿದೆ. ರಿಚರ್ಡ್ ಅವನ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿರುವಂತಹ ಈ ಕಂಪ್ಲೀಟ್ ಸೆಂಟೆನ್ಸ್ ಏನಿದೆಯಲ್ಲ ಇದಕ್ಕೆ ರಿಲೇಟೆಡ್ ಆಗಿ ವಿಚ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಹಾಗಾಗಿ ಈ ಇಡೀ ಸೆಂಟೆನ್ಸ್ ಅನ್ನ ನಾವು ಆಂಟಿಸಿಡೆಂಟ್ ಅಂತ ಹೇಳ್ಬಹುದು. ನೆಕ್ಸ್ಟ್, he has paid off his debts which proves his honesty. ಇಲ್ಲಿ ಕೂಡ ಅವನ ಎಲ್ಲಾ ಸಾಲಗಳನ್ನ ಅವನು ಸಂದಾಯ ಮಾಡಿದ್ದಾನೆ ಅಂದ್ರೆ ತೀರ್ಸಿದ್ದಾನೆ ಅನ್ನೋದು ಒಂದು ಕಂಪ್ಲೀಟ್ ಸೆನ್ಸ್ ಕೊಡ್ತಾ ಇರುವಂತಹ ಒಂದು ಕ್ಲಾಸ್ ಆಗಿದೆ ಅಥವಾ ಒಂದು ಸೆಂಟೆನ್ಸ್ ಅಂತಾನು ನಾವು ಇದನ್ನ ಹೇಳ್ಬೋದು. ಈ ಇಡೀ ಸೆಂಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಲ್ಲಿ ವಿಚ್ ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ.
ಅವನ ಎಲ್ಲಾ ಸಾಲಗಳನ್ನ ಅವನು ಸಂದಾಯ ಮಾಡಿರೋದು ಅವನ ಪ್ರಾಮಾಣಿಕತೆಯನ್ನ ಪ್ರೂವ್ ಮಾಡತ್ತೆ. ಅವನ ಪ್ರಾಮಾಣಿಕತೆಯನ್ನ ಸಾಬೀತು ಮಾಡ್ತಾ ಇರೋದು ಯಾವುದು? ಅವನು ಅವನ ಎಲ್ಲಾ ಸಾಲಗಳನ್ನ ತೀರ್ಸಿರೋದು. ರೈಟ್? ಈ ಇಡೀ ಸೆಂಟೆನ್ಸ್ಗೆ ರಿಲೇಟೆಡ್ ಆಗಿ ಈ ಪ್ರನೌನ್ ಯೂಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ವಿಚ್ ಅನ್ನೋ ರಿಲೇಟಿವ್ ಪ್ರನೌನ್ ಚಿಲ್ಡ್ರನ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಆದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಈ ವಿಚ್ ಅನ್ನೋ ಪ್ರನೌನ್ ಅನ್ನ ನಾವು ಪರ್ಸನ್ಸ್ ಜೊತೆಗೆ ಯೂಸ್ ಮಾಡೋ ಹಾಗಿಲ್ಲ. ಆದ್ರೆ ಇಲ್ಲಿ ಯಾಕೆ ಪರ್ಸನ್ಸ್ ಜೊತೆಗೆ ಯೂಸ್ ಆಗಿದೆ ಅಂದ್ರೆ, ಮಕ್ಕಳು ಪರ್ಸನ್ಸ್ ಆಗಿದ್ದಾರೆ, ಆದ್ರೂ ಕೂಡ ಆಯ್ಕೆ ಮಾಡ್ಬೇಕಾಗಿರೋದ್ರಿಂದ ಅಷ್ಟು ಮಕ್ಕಳಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಮಗುವಿಗೆ ಹಸಿವಾಗಿದೆ ಅನ್ನೋದು ತಾಯಿಗೆ ಗೊತ್ತಿರುತ್ತೆ ಅಂತ ಹೇಳಲಿಕ್ಕೆ ಇಲ್ಲಿ ವಿಚ್ ಆಫ್ ಹರ್ ಚಿಲ್ಡ್ರನ್ ಅಂತ ಹೇಳಲಾಗಿದೆ. ಇಲ್ಲಿ ಚಿಲ್ಡ್ರನ್ ಜೊತೆಗೆ ಈಸ್ ಯೂಸ್ ಮಾಡಿದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ. ಪರ್ಟಿಕ್ಯುಲರ್ ಆಗಿ ಒಂದು ಮಗುವನ್ನ ಅವಳು ಗುರುತಿಸಬೇಕಾಗಿರೋದ್ರಿಂದ ಆ ಒಂದು ಮಗುವಿನ ಜಾಗದಲ್ಲಿ ಈಸ್ ಯೂಸ್ ಆಗಿದೆ. ಚಿಲ್ಡ್ರನ್ ಜೊತೆಗೆ ಅಲ್ಲ ಯೂಸ್ ಆಗಿರೋದು. ಅವರ ಎಲ್ಲ ಮಕ್ಕಳಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಮಗುವಿಗೆ ಹಸಿವಾಗಿದೆ ಅನ್ನೋದು ತಾಯಿಗೆ ಗೊತ್ತಿದೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಹಾಗೆ ನೆಕ್ಸ್ಟ್ ಸೆಂಟೆನ್ಸ್, ಕ್ಯಾನ್ ಯು ರೆಕಗ್ನೈಸ್ ವಿಚ್ ಆಫ್ ದೀಸ್ ಬಾಯ್ಸ್ ಈಸ್ ಮೈ ಬ್ರದರ್? ವಿಚ್ ಆಫ್ ದೀಸ್ ಬಾಯ್ಸ್, ಬಾಯ್ಸ್ ಅನ್ನೋದು ಪರ್ಸನ್, ಆದ್ರೂ ಪರ್ಸನ್ಸ್ ಜೊತೆಗೆ ವಿಚ್ ಅನ್ನೋ ರಿಲೇಟಿವ್ ಪ್ರನೌನ್ ಯೂಸ್ ಆಗಿದೆ. ನಾನು ಆಗ್ಲೇ ಹೇಳ್ದ ಹಾಗೆ ಅಷ್ಟು ಜನ ಬಾಯ್ಸ್ ಅಲ್ಲಿ ನನ್ನ ಬ್ರದರ್ ಯಾರು ಅನ್ನೋದನ್ನ ನೀನು ರೆಕಗ್ನೈಸ್ ಮಾಡಬಲ್ಲೆಯಾ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಬಹಳಷ್ಟು ಜನ ಬಾಯ್ಸ್ ಇದ್ದಾರೆ, ಹಾಗಾಗಿ ಒಬ್ಬರನ್ನ ನೀನು ಆಯ್ಕೆ ಮಾಡ್ಕೋಬೇಕಾಗಿರೋದ್ರಿಂದ ಇಲ್ಲಿ ವಿಚ್ ಅನ್ನೋದು ಪರ್ಸನ್ಸ್ ಜೊತೆಗೆ ಯೂಸ್ ಆಗಿದೆ. ಇಂತಹ ಕೆಲವು ಸಿಚುವೇಶನ್ ನಲ್ಲಿ ಮಾತ್ರ ವಿಚ್ ಪರ್ಸನ್ಸ್ ಜೊತೆಗೆ ಯೂಸ್ ಆಗಬಹುದು. ಆದ್ರೆ ಅದನ್ನ ಬಿಟ್ಟು ಮಿಕ್ಕ ಹಾಗೆ ವಸ್ತುಗಳ ಜೊತೆಗೆ, ಪ್ರಾಣಿಗಳ ಜೊತೆಗೆ, ಸೆಂಟೆನ್ಸಸ್ ಜೊತೆಗೆ, ಫ್ರೇಸಸ್ ಜೊತೆಗೆ ವಿಚ್ ಈ ರಿಲೇಟಿವ್ ಪ್ರನೌನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ದಟ್, ಥಿಂಗ್ಸ್ಗೆ ರಿಲೇಟೆಡ್ ಆಗಿ, ಅನಿಮಲ್ಸ್ಗೆ ರಿಲೇಟೆಡ್ ಆಗಿ, ಹಾಗೆ ಪರ್ಸನ್ಸ್ಗೆ ರಿಲೇಟೆಡ್ ಆಗಿ ಈ ಪ್ರನೌನ್ ಅನ್ನ ನಾವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದಿಸ್ ಈಸ್ ದ ಬುಕ್ ದಟ್ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್. ಎಲ್ಲರೂ ಯಾವ ಪರ್ಟಿಕ್ಯುಲರ್ ಬುಕ್ ಬಗ್ಗೆ ಮಾತಾಡ್ತಾ ಇದ್ದಾರೋ ಇದೇ ಆ ಪುಸ್ತಕ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನೀವು ಈ ದಟ್ ಪ್ಲೇಸ್ ಅಲ್ಲಿ ವಿಚ್ ಅಂತ ಕೂಡ ಯೂಸ್ ಮಾಡಬಹುದು, ವ್ಯತ್ಯಾಸ ಏನೂ ಆಗೋದಿಲ್ಲ. ದಿಸ್ ಈಸ್ ದ ಬುಕ್ ವಿಚ್ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್, ಕರೆಕ್ಟ್. ದಿಸ್ ಈಸ್ ದ ಬುಕ್ ದಟ್ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್, ಕರೆಕ್ಟ್. ನೆಕ್ಸ್ಟ್ ಒನ್, ದೀಸ್ ಆರ್ ದ ಪೀಪಲ್ ದಟ್ ಹೆಲ್ಪ್ಡ್ ಮೀ. ಈ ಸೆಂಟೆನ್ಸ್ ಅಲ್ಲಿ ಕೂಡ ದಟ್ ಜಾಗದಲ್ಲಿ ನೀವು ಹೂ ಅಂತ ಕೂಡ ಯೂಸ್ ಮಾಡಬಹುದು. ನನಗೆ ಹೆಲ್ಪ್ ಮಾಡಿದವರು ಇದೇ ಜನ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ದೀಸ್ ಆರ್ ದ ಪೀಪಲ್ ಹೂ ಹೆಲ್ಪ್ಡ್ ಮೀ ಅಂತಾನು ಹೇಳ್ಬಹುದು. ದೀಸ್ ಆರ್ ದ ಪೀಪಲ್ ದಟ್ ಹೆಲ್ಪ್ಡ್ ಮೀ ಅಂತ ಕೂಡ ಹೇಳ್ಬಹುದು. ನೆಕ್ಸ್ಟ್, ಐ ಶೇರ್ಡ್ ಮೈ ಲಂಚ್ ವಿತ್ ದ ಗರ್ಲ್ ದಟ್ ವಾಸ್ ನ್ಯೂ ಇನ್ ದ ಕ್ಲಾಸ್. ನಮ್ಮ ಕ್ಲಾಸ್ಗೆ ಯಾರು ಹೊಸದಾಗಿ ಬಂದಿದ್ದಾರಲ್ಲ ಆ ಪರ್ಟಿಕ್ಯುಲರ್ ಗರ್ಲ್ ಜೊತೆಗೆ ನಾನು ನನ್ನ ಲಂಚ್ ಅನ್ನ ಶೇರ್ ಮಾಡಿದೆ ಅನ್ನೋದು ಇದರ ಅರ್ಥ. ಈ ದಟ್ ಪ್ಲೇಸ್ ಅಲ್ಲಿ ನೀವು ಹೂ ಅಂತ ಕೂಡ ಯೂಸ್ ಮಾಡಬಹುದು, ಬಿಕಾಸ್ ಇಲ್ಲಿ ಗರ್ಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಸೆಂಟೆನ್ಸ್ ಅಲ್ಲಿ ಗರ್ಲ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ನೀವು ಹೂ ಅಂತ ಕೂಡ ಹೇಳ್ಬಹುದು. ಐ ಶೇರ್ಡ್ ಮೈ ಲಂಚ್ ವಿತ್ ದ ಗರ್ಲ್ ಹೂ ವಾಸ್ ನ್ಯೂ ಇನ್ ದ ಕ್ಲಾಸ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. I shared my lunch with the girl that was new in the class. That is also correct. Next, Tom has some clothes that need to be washed. ಈ ಸೆಂಟೆನ್ಸ್ ಅಲ್ಲಿ ಕ್ಲಾತ್ಸ್ ಗೆ ರಿಲೇಟೆಡ್ ಆಗಿ that ಯೂಸ್ ಆಗಿದೆ. ನೀವು ಈ ಪ್ಲೇಸ್ ಅಲ್ಲಿ which ಅಂತ ಕೂಡ ಯೂಸ್ ಮಾಡಬಹುದು. Tom has some clothes which need to be washed. Correct. Tom has some clothes that need to be washed. That is also correct. Tom ಬಳಿ ಕೆಲವು ವಾಶ್ ಆಗಲೇಬೇಕಾದಂತಹ ಬಟ್ಟೆಗಳಿವೆ ಅನ್ನೋದು ಇದರ ಅರ್ಥ. ನೆಕ್ಸ್ಟ್, ದಿಸ್ ಈಸ್ ದ ಕ್ಯಾಟ್ ದಟ್ ಐ ಬಾಟ್ ಫಾರ್ ಯು. ನಾನು ನಿನಗಾಗಿ ಕೊಂಡ್ಕೊಂಡು ಬಂದಂತಹ ಕ್ಯಾಟ್ ಇದೆ ಅನ್ನೋದು ಇದರ ಅರ್ಥ. ಇಲ್ಲಿ ಒಂದು ಆನಿಮಲ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ ದಟ್ ಅನ್ನೋದು. ಈ ಪ್ಲೇಸ್ ಅಲ್ಲಿ ನೀವು ವಿಚ್ ಅಂತ ಕೂಡ ಯೂಸ್ ಮಾಡಬಹುದು. ದಿಸ್ ಈಸ್ ದ ಕ್ಯಾಟ್ ವಿಚ್ ಐ ಬಾಟ್ ಫಾರ್ ಯು. ದಟ್ ಈಸ್ ಆಲ್ಸೋ ಕರೆಕ್ಟ್. ಹೀಗೆ ಇಲ್ಲಿ ದಟ್ ಅನ್ನೋ ಒಂದು ರಿಲೇಟಿವ್ ಪ್ರನೌನ್ ಥಿಂಗ್ಸ್ಗೆ ರಿಲೇಟೆಡ್ ಆಗಿ, ಆನಿಮಲ್ಸ್ಗೆ ರಿಲೇಟೆಡ್ ಆಗಿ, ಹಾಗೆ ಪೀಪಲ್ ಅಥವಾ ಪರ್ಸನ್ಸ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಯಾವ ಒಂದು ಪರ್ಟಿಕ್ಯುಲರ್ ನೌನ್ಗೆ ರಿಲೇಟೆಡ್ ಆಗಿ ಈ ರಿಲೇಟಿವ್ ಪ್ರನೌನ್ಸ್ ಯೂಸ್ ಆಗುತ್ತೋ ಅವುಗಳನ್ನ ನಾವು ಆಂಟಿಸಿಡೆಂಟ್ಸ್ ಅಂತ ಹೇಳ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಹಾಗೇನೆ ಸೆಂಟೆನ್ಸ್ ಅಲ್ಲಿ ರಿಲೇಟಿವ್ ಪ್ರನೌನ್ ಆಗಿ ಯೂಸ್ ಆಗಿರುವಂತಹ ಈ ದ್ಯಾಟ್ ಪ್ಲೇಸ್ ಅಲ್ಲಿ ಅಕಾರ್ಡಿಂಗ್ ಟು ದ ನೌನ್ ವಿಚ್, ಹೂ ಈ ರೀತಿಯ ಪ್ರನೌನ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡಬಹುದು. ಅರ್ಥದಲ್ಲಿ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ ಅನ್ನೋದನ್ನ ಕೂಡ ತಿಳ್ಕೊಂಡಿದೀವಿ. ಹೀಗೆ
ದಟ್ಗೂ ವಿಚ್ಗೂ ಹೂಗೂ ಏನು ವ್ಯತ್ಯಾಸನೇ ಇಲ್ಲ. ಎಲ್ಲ ಕಡೆನೂ ನಾವು ದಟ್ ವಿಚ್ ಯಾವುದನ್ನ ಬೇಕಾದ್ರೂ ಯೂಸ್ ಮಾಡಬಹುದು ಅನ್ನೋದು ಎಲ್ಲಾ ಸೆಂಟೆನ್ಸಸ್ ಅಲ್ಲಿ ಅಪ್ಲೈ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈ ಸೆಂಟೆನ್ಸಸ್ ಅಲ್ಲಿ ದ ವುಮನ್ ಅಂಡ್ ಹರ್ ಡಾಗ್ ಆರ್ ಜನರಲಿ ಸೀನ್ ಅರೌಂಡ್, ದೇ ಆರ್ ಗಾಟ್ ಕಾಟ್ ವಿತ್ ಅನ್ ಆಕ್ಸಿಡೆಂಟ್. ಈ ಸೆಂಟೆನ್ಸ್ ಅಲ್ಲಿ ನೋಡಿ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ವುಮನ್ ಮತ್ತೆ ಅವಳ ನಾಯಿ ಇಬ್ಬರಿದ್ದಾರೆ. ಎರಡು ಆಂಟಿಸಿಡೆಂಟ್ಸ್ ಇದೆ. ಈ ಎರಡು ಆಂಟಿಸಿಡೆಂಟ್ ಗಳನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಲ್ಲಿ ದಟ್ ಯೂಸ್ ಆಗಿದೆ. ನೀವು ಈ ಪ್ಲೇಸ್ ಅಲ್ಲಿ ಹೂ ಆಗ್ಲಿ ವಿಚ್ ಆಗ್ಲಿ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಇಲ್ಲಿ ಇಬ್ಬರಿದ್ದಾರೆ ಅಲ್ವಾ. ನೀವು ವಿಚ್ ಯೂಸ್ ಮಾಡ್ತೀರಾ, ಹೂ ಯೂಸ್ ಮಾಡ್ತೀರಾ? ಇಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಎರಡೆರಡು ರಿಲೇಟಿವ್ ಪ್ರೊನೌನ್ಸ್ ಎಲ್ಲ ನಾವು ಯೂಸ್ ಮಾಡೋ ಹಾಗಿಲ್ಲ ಅಲ್ವಾ. ಇಂತಹ ಟೈಮ್ ಅಲ್ಲಿ ನಾವು ಒಂದೇ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕು. ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಅನ್ನ ಮಾತ್ರ ನಾವು ಯೂಸ್ ಮಾಡಬಹುದು. ದ ವುಮನ್ ಅಂಡ್ ಹರ್ ಡಾಗ್ ದಟ್ ಆರ್ ಜನರಲಿ ಸೀನ್ ಅರೌಂಡ್ ಆರ್ ಗಾಟ್ ಕಾಟ್ ವಿತ್ ಅನ್ ಆಕ್ಸಿಡೆಂಟ್. ಅಂದ್ರೆ ಆ ಹೆಂಗಸು ಮತ್ತೆ ಅವಳ ನಾಯಿ ಸಾಮಾನ್ಯವಾಗಿ ಇಲ್ಲೇ ಸುತ್ತಮುತ್ತ ಕಾಣ್ತಾ ಇದ್ರಲ್ಲ, ಅವರು ಗಾಟ್ ಕಾಟ್ ವಿತ್ ಅನ್ ಆಕ್ಸಿಡೆಂಟ್ ಅಂದ್ರೆ ಅವರಿಗೆ ಆಕ್ಸಿಡೆಂಟ್ ಆಗೋಯ್ತು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಹೀಗೆ ಒಂದು ಸೆಂಟೆನ್ಸ್ ಅಲ್ಲಿ ಎರಡೆರಡು ಆಂಟಿಸಿಡೆಂಟ್ ಇದ್ದಾಗ ನಾವು ದಟ್ ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ಅನ್ನ ಮಾತ್ರ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಹಾಗೇನೆ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಇಲ್ಲಿ ನೋಡಿ, ದಟ್ ಆಲ್ಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ನೀವು ಆಲ್ ಪ್ಲೇಸ್ ಅಲ್ಲಿ ವಿಚ್ ಆಗ್ಲಿ ಹೂ ಆಗ್ಲಿ ಹೂಮ್ ಆಗ್ಲಿ ಅಥವಾ ಹೂಸ್ ಆಗ್ಲಿ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಮಾತ್ರ ಇಲ್ಲಿ ಕರೆಕ್ಟ್ ಆಗಿ ಫಿಕ್ಸ್ ಆಗುತ್ತೆ. ಹೊಳೆಯುವುದೆಲ್ಲ ಚಿನ್ನವಲ್ಲ ಅನ್ನೋದು ಇದರ ಅರ್ಥ. ನೆಕ್ಸ್ಟ್, ಮೈ ಪೇರೆಂಟ್ಸ್ ಹ್ಯಾವ್ ಗಿವನ್ ಎವ್ರಿಥಿಂಗ್ ದಟ್ ದೇ ಹ್ಯಾಡ್. ನನ್ನ ಪೇರೆಂಟ್ಸ್ ಅವರ ಬಳಿ ಇದ್ದದ್ದನ್ನೆಲ್ಲ ಕೊಟ್ಟರು ಅನ್ನೋದು ಇದರ ಅರ್ಥ. ನೋಡಿ, ಎವ್ರಿಥಿಂಗ್ ಅನ್ನೋದ್ರ ಜೊತೆಗೆ ಕೂಡ ನಾವು ದಟ್ ಅನ್ನ ಮಾತ್ರ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಈ ಪ್ಲೇಸ್ ಅಲ್ಲಿ ವಿಚ್ ಆಗ್ಲಿ ಹೂ ಆಗ್ಲಿ ಇವು ಯಾವುದೇ ಪ್ರೊನೌನ್ಗಳು ಸೂಟ್ ಆಗೋದಿಲ್ಲ. ಹಾಗೇನೆ ಯು ಹ್ಯಾವ್ ನಥಿಂಗ್ ದಟ್ ಮೇಕ್ಸ್ ಹಿಮ್ ಹ್ಯಾಪಿ. ನಥಿಂಗ್ ಅನ್ನೋ ವರ್ಡ್ಗೆ ರಿಲೇಟೆಡ್ ಆಗಿ ದಟ್ ಯೂಸ್ ಆಗಿದೆ. ಇಲ್ಲಿ ಯಾವುದೇ ಒಂದು ವಸ್ತು, ಒಂದು ಆನಿಮಲ್ ಅಥವಾ ಒಬ್ಬ ಪರ್ಸನ್ ಇದ್ದಿದ್ರೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಫಿಕ್ಸ್ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ನಥಿಂಗ್ ಅಂತ ಬಂದಾಗ ನಾವು ದಟ್ ಅನ್ನೇ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದಿಸ್ ಈಸ್ ದ ಸೇಮ್ ಡ್ರೆಸ್ ದಟ್ ಐ ಬಾಟ್ ಯೆಸ್ಟರ್ಡೇ. ಇಲ್ಲಿ ಬರೀ ಡ್ರೆಸ್ ಅಂತ ಇದ್ದಿದ್ರೆ ನಾವು ವಿಚ್ ಅನ್ನೋದನ್ನ ದಟ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಬೋದಾಗಿತ್ತು. ಆದ್ರೆ ದ ಸೇಮ್ ಅಂತ ಇರೋದ್ರಿಂದ ಇಲ್ಲಿ ದಟ್ ಅನ್ನೇ ನಾವು ಯೂಸ್ ಮಾಡಬೇಕಾಗಿದೆ. ನಾನು ನೆನ್ನೆ ಕೊಂಡ್ಕೊಂಡಂತಹ ಡ್ರೆಸ್ ಏನಿದೆಯಲ್ಲ, ಇದು ಅದರ ಹಾಗೆಯೇ ಇದೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನೆಕ್ಸ್ಟ್, ದಿಸ್ ಈಸ್ ದ ಓನ್ಲಿ ಮೆಡಿಸಿನ್ ದಟ್ ಕ್ಯಾನ್ ಕ್ಯೂರ್ ಯುವರ್ ಸ್ಕಿನ್ ಪ್ರಾಬ್ಲಮ್ಸ್. ಇಲ್ಲಿ ಕೂಡ ಮೆಡಿಸಿನ್ ಅಂತ ಅಷ್ಟೇ ಇಲ್ಲ, ದ ಓನ್ಲಿ ಮೆಡಿಸಿನ್ ಅಂತ ಇರೋದ್ರಿಂದ ದಟ್ ಅನ್ನೋದನ್ನೇ ನಾವು ಯೂಸ್ ಮಾಡಬೇಕಾಗಿದೆ. ಬರೀ ಮೆಡಿಸಿನ್ ಅಂತ ಇದ್ದಿದ್ರೆ ವಿಚ್ ಯೂಸ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್, ದಿಸ್ ಈಸ್ ದ ವರ್ಸ್ಟ್ ಮೂವಿ ದಟ್ ಐ ಹ್ಯಾಡ್ ಎವರ್ ಸೀನ್. ಈ ಸೆಂಟೆನ್ಸ್ ಅಲ್ಲಿ ಬರೀ ಮೂವಿ ಅಂತ ಇಲ್ಲ, ಅದ್ರ ಜೊತೆಗೆ ಒಂದು ಸೂಪರ್ಲೇಟಿವ್ ಫಾರ್ಮ್ ಕೂಡ ಯೂಸ್ ಆಗಿದೆ, ವರ್ಸ್ಟ್ ಅನ್ನೋದು. ಹಾಗಾಗಿ ಇಲ್ಲಿ ದಟ್ ಯೂಸ್ ಆಗಿದೆ. ಬರೀ ಮೂವಿ ಅಂತ ಇದ್ದಿದ್ರೆ ವಿಚ್ ಯೂಸ್ ಆಗ್ಬೋದಾಗಿತ್ತು. ನೆಕ್ಸ್ಟ್, ಹೂ ಈಸ್ ದೇರ್ ದಟ್ ಈಸ್ ಮೇಕಿಂಗ್ ನಾಯ್ಸ್. ಇಲ್ಲಿ ನೋಡಿ, ಹೂ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ. ಅಂದ್ರೆ ವಿಚ್, ಹೂ, ಹೂಮ್, ಹೂಸ್ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಇಲ್ಲಿ ರಿಪ್ಲೇಸ್ ಮಾಡ್ಲಿಕ್ಕೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಿಲ್ವಲ್ಲ. ಹಾಗಾಗಿ ಇಲ್ಲಿ ದಟ್ ಅನ್ನೋದನ್ನ ಮಾತ್ರ ನಾವು ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಹೂ ಈಸ್ ದೇರ್ ದಟ್ ಈಸ್ ಮೇಕಿಂಗ್ ನಾಯ್ಸ್. ಯಾರದಲ್ಲಿ ಗಲಾಟೆ ಮಾಡ್ತಾ ಇರೋದು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನೆಕ್ಸ್ಟ್, ವಾಟ್ ಈಸ್ ದೇರ್ ದಟ್ ಈಸ್ ಇಂಪಾಸಿಬಲ್ ಫಾರ್ ಗಾಡ್. ಈ ಸೆಂಟೆನ್ಸ್ ಅಲ್ಲಿ ಕೂಡ ಅಷ್ಟೇ, ದಟ್ ಯಾರಿಗೆ ರಿಲೇಟೆಡ್ ಆಗಿ ಯೂಸ್ ಆಗಿದೆ. ಇಲ್ಲಿ ಯಾವುದೇ ವಸ್ತು ಇಲ್ಲ, ಪರ್ಸನ್ ಇಲ್ಲ, ಆನಿಮಲ್ ಇಲ್ಲ, ಏನೂ ಇಲ್ಲ. ಗೊತ್ತಿರಲ್ದೇ ಇರುವಂತಹ ನೌನ್ಗೆ ರಿಲೇಟೆಡ್ ಆಗಿ ಇಲ್ಲಿ ದಟ್ ಯೂಸ್ ಆಗಿದೆ. ಹಾಗಾಗಿ ನೀವು ಇಲ್ಲಿ ಯಾವುದೇ ಬೇರೆ ಒಂದು ರಿಲೇಟಿವ್ ಪ್ರೊನೌನ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ದಟ್ ಅನ್ನ ಮಾತ್ರ ಯೂಸ್ ಮಾಡಬಹುದು. ವಾಟ್ ಈಸ್ ದೇರ್ ದಟ್ ಈಸ್ ಇಂಪಾಸಿಬಲ್ ಫಾರ್ ಗಾಡ್. ದೇವರಿಗೆ ಸಾಧ್ಯವಾಗದೇ ಇರುವಂತದ್ದು ಏನಿದೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನೋಡಿ, ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ನ ಉಪಯೋಗ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಫಸ್ಟ್, ಇದನ್ನ ನಾವು ಥಿಂಗ್ಸ್ಗೆ ರಿಲೇಟೆಡ್ ಆಗಿ, ಆನಿಮಲ್ಸ್ಗೆ ರಿಲೇಟೆಡ್ ಆಗಿ, ಹಾಗೆ ಪರ್ಸನ್ಸ್ಗೆ ರಿಲೇಟೆಡ್ ಆಗಿ ಯೂಸ್ ಮಾಡಬಹುದು. ಹಾಗೆ ಯೂಸ್ ಆಗಿರುವಂತಹ ರಿಲೇಟೆಡ್ ಪ್ರೊನೌನ್ ದಟ್ ಪ್ಲೇಸ್ ಅಲ್ಲಿ ಆಂಟಿಸಿಡೆಂಟ್ ಏನಿದೆ ಅನ್ನೋದ್ರ ಆಧಾರದ ಮೇಲೆ ವಿಚ್, ಹೂ ಈ ಪ್ರೊನೌನ್ಸ್ ಅನ್ನ ಕೂಡ ಯೂಸ್ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಇದು ಎಲ್ಲಾ ಕೇಸಲ್ಲಿ ಪಾಸಿಬಲ್ ಅಲ್ಲ.
ಯಾವಾಗ ಒಂದು ಸೆಂಟೆನ್ಸ್ ಅಲ್ಲಿ ಎರಡೆರಡು ಆಂಟಿಸಿಡೆಂಟ್ ಇರುತ್ತೋ, ಅಂದ್ರೆ ಒಂದು ಪರ್ಸನ್ ಒಂದು ಆನಿಮಲ್ ಅಥವಾ ಒಂದು ಪರ್ಸನ್ ಒಂದು ಥಿಂಗ್, ಈ ರೀತಿಯ ಡಿಫರೆಂಟ್ ಆಂಟಿಸಿಡೆಂಟ್ಸ್ ಇದ್ದಾಗ ಅವುಗಳಿಗೆ ರಿಲೇಟೆಡ್ ಆಗಿ ನಾವು ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಅನ್ನೇ ಯೂಸ್ ಮಾಡಬೇಕಾಗುತ್ತೆ. ಹಾಗೇನೆ ಸೆಂಟೆನ್ಸ್ ನ ಆಂಟಿಸಿಡೆಂಟ್ ಪ್ಲೇಸ್ ಅಲ್ಲಿ ಆಲ್, ಎವ್ರಿಥಿಂಗ್, ನಥಿಂಗ್, ಸೇಮ್, ಓನ್ಲಿ, ಹೂ, ವಾಟ್ ಅಥವಾ ಸೂಪರ್ಲೇಟಿವ್ ಫಾರ್ಮ್ಸ್ ಇದ್ರೆ ಅಂತಹ ಆಂಟಿಸಿಡೆಂಟ್ಸ್ ಗೆ ರಿಲೇಟೆಡ್ ಆಗಿ ನಾವು ದಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಈ ಎಕ್ಸ್ಪ್ಲನೇಷನ್ ದಟ್ ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಈಸ್ ವಾಟ್. ಇದನ್ನ ಸಾಮಾನ್ಯವಾಗಿ ನಾವು ಪ್ರಶ್ನೆಗಳನ್ನ ಮಾಡುವಾಗ ಕೇಳೇ ಇರ್ತೀವಿ. ವಾಟ್ ಈಸ್ ಯುವರ್ ನೇಮ್, ವಾಟ್ ಆರ್ ಯು ಡೂಯಿಂಗ್, ವಾಟ್ ಹ್ಯಾವ್ ಯು ಡನ್, ವಾಟ್ ಈಸ್ ದಿಸ್, ವಾಟ್ ಈಸ್ ದ್ಯಾಟ್. ಆದ್ರೆ ವಾಟ್ ಅನ್ನೋ ಈ ವರ್ಡ್ ಅನ್ನ ಕೂಡ ನಾವು ರಿಲೇಟಿವ್ ಪ್ರೊನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅಂದ್ರೆ ವಾಟ್ ಈಸ್ ಅ ರಿಲೇಟಿವ್ ಪ್ರೊನೌನ್ ಯೂಸ್ಡ್ ವಿಥೌಟ್ ಆನ್ ಆಂಟಿಸಿಡೆಂಟ್. ಸೆಂಟೆನ್ಸ್ ಅಲ್ಲಿ ಆಂಟಿಸಿಡೆಂಟ್ ಇಲ್ಲದೆ ಇರುವಾಗ ಈ ಪ್ರೊನೌನ್ಸ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ನೋ ವಾಟ್ ಯು ವಾಂಟ್ ಟು ಸೇ. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ವಾಟ್ ಯೂಸ್ ಆಗಿದೆ, ಆದ್ರೆ ಯಾವುದೇ ಪ್ರಶ್ನೆಯನ್ನ ಇದು ಕೇಳ್ತಾ ಇಲ್ಲ. ಐ ನೋ ಅನ್ನೋದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಅಂದ್ರೆ ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ತಾ ಇರುವಂತಹ ಒಂದು ಸಣ್ಣ ಸೆಂಟೆನ್ಸ್ ಅಂತ ಕೂಡ ನಾವು ಹೇಳ್ಬೋದು. ನನಗೆ ಗೊತ್ತು. ಏನ್ ಗೊತ್ತು? ವಾಟ್ ಯು ವಾಂಟ್ ಟು ಸೇ. ಇದು ಒಂದು ಡಿಪೆಂಡೆಂಟ್ ಕ್ಲಾಸ್. ಬರೀ ವಾಟ್ ಯು ವಾಂಟ್ ಟು ಸೇ ಅನ್ನೋದು ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಮ್ಗೆ ಕೊಡ್ತಾ ಇಲ್ಲ. ಇದು ಪ್ರಶ್ನೆ ಕೂಡ ನಮ್ಗೆ ಮಾಡ್ತಾ ಇಲ್ಲ, ವಾಟ್ ಯು ವಾಂಟ್ ಟು ಸೇ ಅಂತ. ನಾವು ಇದನ್ನ ಪ್ರಶ್ನೆಯಾಗಿ ಕೇಳ್ಬೇಕು ಅಂದ್ರೆ ವಾಟ್ ಡು ಯು ವಾಂಟ್ ಟು ಸೇ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಲ್ಲ ಅದು ಈ ಸೆಂಟೆನ್ಸ್ ನ ಆಂಟಿಸಿಡೆಂಟ್ ಆಗಿದೆ, ಆದ್ರೆ ಸೆಂಟೆನ್ಸ್ ಅಲ್ಲಿ ಅದು ಮೆನ್ಷನ್ ಆಗಿಲ್ಲ. ಹಾಗೇನೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಐ ಮೀನ್ ವಾಟ್ ಐ ಸೇ. ನಾನು ಏನ್ ಹೇಳ್ತೀನೋ ಅದೇ ನನ್ನ ಮಾತಿನ ಅರ್ಥ ಕೂಡ ಆಗಿರತ್ತೆ. ಅಂದ್ರೆ ಒಳಗೊಂದು ಹೊರಗೊಂದು ನಾನು ಮಾತಾಡೋದಿಲ್ಲ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನಾನು ಏನ್ ಹೇಳ್ತೀನಿ ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಆ ಮೆನ್ಷನ್ ಆಗದೆ ಇರೋದೇ ಈ ಸೆಂಟೆನ್ಸ್ ನ ಆಂಟಿಸಿಡೆಂಟ್. ಆಂಟಿಸಿಡೆಂಟ್ ಇದ್ದಿದ್ರೆ ಹೂ, ಹೂಮ್, ಹೂಸ್, ವಿಚ್ ಇವುಗಳಲ್ಲಿ ಯಾವ್ದಾದ್ರು ಒಂದು ಆಂಟಿಸಿಡೆಂಟ್ ಅನ್ನ ನಾವಿಲ್ಲಿ ಫಿಕ್ಸ್ ಮಾಡ್ಬೋದಾಗಿತ್ತು. ಆಂಟಿಸಿಡೆಂಟ್ ಇಲ್ಲದೆ ಇರೋದ್ರಿಂದ ವಾಟ್ ಅನ್ನೋ ರಿಲೇಟಿವ್ ಪ್ರೊನೌನ್ ಯೂಸ್ ಆಗಿದೆ. ಹಾಗೆ ನೆಕ್ಸ್ಟ್, he found what he was looking for. What he was looking for is dependent clause. He found is independent clause. ಅವನು ಏನನ್ನ ಹುಡುಕ್ತಾ ಇದ್ನೋ ಅದು ಅವನಿಗೆ ಸಿಕ್ತು ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಅವನು ಏನನ್ನ ಹುಡುಕ್ತಾ ಇದ್ದ ಅನ್ನೋದು ಇಲ್ಲಿ ಮೆನ್ಷನ್ ಆಗಿಲ್ಲ. ಆ ಮೆನ್ಷನ್ ಆಗದೆ ಇರುವಂತಹ ಒಂದು ಆಂಟಿಸಿಡೆಂಟ್ ಜಾಗದಲ್ಲಿ ವಾಟ್ ಯೂಸ್ ಆಗಿದೆ. ನೆಕ್ಸ್ಟ್, ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಆಗಿ ಹೋಗಿದ್ದಕ್ಕೆ ಚಿಂತಿಸಿ ಫಲವಿಲ್ಲ. ಕನ್ನಡದಲ್ಲಿ ಹೇಳ್ತೀವಲ್ವಾ, ಅದೇ ಅರ್ಥ ಕೊಡುತ್ತೆ ಈ ಸೆಂಟೆನ್ಸ್. ವಾಟ್ ಕೆನಾಟ್ ಬಿ ಅನ್ಡನ್ ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಹಾಗಾಗಿ ಆ ಮೆನ್ಷನ್ ಆಗದೆ ಇರುವಂತಹ ಆಂಟಿಸಿಡೆಂಟ್ ಗೆ ರಿಲೇಟೆಡ್ ಆಗಿ ಇಲ್ಲಿ ವಾಟ್ ಯೂಸ್ ಆಗಿದೆ. ಒಟ್ಟಾರೆಯಾಗಿ ಆಂಟಿಸಿಡೆಂಟ್ ಇಲ್ಲದೆ ಇರುವಂತಹ ಸೆಂಟೆನ್ಸ್ ಅಲ್ಲಿ ವಾಟ್ ಯೂಸ್ ಆಗಿದ್ರೆ, ಅದು ಯಾವುದೇ ಪ್ರಶ್ನೆಯನ್ನ ಆ ಸೆಂಟೆನ್ಸ್ ಅಲ್ಲಿ ಕೇಳ್ತಾ ಇಲ್ಲ ಅನ್ನೋ ಹಾಗಿದ್ರೆ ಅದನ್ನ ನಾವು ರಿಲೇಟಿವ್ ಪ್ರೊನೌನ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇಷ್ಟು ರಿಲೇಟಿವ್ ಪ್ರೊನೌನ್ಗೆ ಸಂಬಂಧಪಟ್ಟ ಹಾಗೆ ಯಾವ ವರ್ಡ್ಸ್ ಅನ್ನ ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಅವುಗಳನ್ನ ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಯಾವ ಸಿಚುವೇಶನ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡಿದ್ದೀವಿ. ಈ ರಿಲೇಟಿವ್ ಪ್ರೊನೌನ್ ಗಳನ್ನ ನಾವು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಆದ್ರೆ ಕೆಲವು ಕಡೆ ಈ ರಿಲೇಟಿವ್ ಪ್ರೊನೌನ್ಸ್ ಅನ್ನ ನಾವು ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡಿದ್ರು ಮಾಡದೇ ಇದ್ರೂ ಏನೂ ವ್ಯತ್ಯಾಸ ಆಗೋದಿಲ್ಲ. ಅಂತಹ ಸಿಚುವೇಶನ್ ಯಾವುದು, ಅಂತಹ ಸೆಂಟೆನ್ಸಸ್ ಯಾವುದು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.